ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇನ್ನು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಇವ್ರ ಬಗ್ಗೆ ಹೇಳೋದಾದರೆ ಮೂಲತಃ ಇವರು ಬಳ್ಳಾರಿಯವರು. 10th ವರೆಗೂ ಕೂಡ ಓದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 8ನೇ ತರಗತಿಯಲ್ಲಿ ಇದ್ದಾಗಲೇ ಇವರಿಗೆ ಸ್ಪೋರ್ಟ್ಸ್ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಬರುತ್ತೆ. ಇನ್ನು ರಿಲೇ ಓಟದಲ್ಲಿ ಇವರಿಗೆ ಬಹಳಷ್ಟು ಆಸಕ್ತಿ ಬರುತ್ತೆ. ಮನೆಯಲ್ಲೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ. ಆನಂತರವಾಗಿ ಇವರು ಕಂಡಂಥ ಕನಸುಗಳೆಲ್ಲವೂ ಕೂಡ ಒಂದೊಂದೇ ಇವರು ನನಸಾಗಿಸುತ್ತಾ ಬರ್ತಾ ಇರುವಂಥದ್ದು. ಅದೇ ಭಾಗವಾಗಿ ಹಲವಾರು ಪದಕಗಳನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಮೊನ್ನೆ ಅಷ್ಟೇ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಅಂಡರ್-23 ಇದರಲ್ಲಿ ಭಾಗವಹಿಸುವಂತಹ ಮೂಲಕವಾಗಿ ಬೆಳ್ಳಿ ಪದಕವನ್ನ ಕೂಡ ಗೆದ್ದಿರುವಂತಹ ಯುವ ಓಟಗಾರ್ತಿ ಸುದೀಕ್ಷಾ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್. ಮೊದಲನೇದಾಗಿ ಏಷ್ಯನ್ ಕ್ರೀಡಾಕೂಟದಲ್ಲಿ ನೀವು ಬೆಳ್ಳಿ ಪದಕವನ್ನ ಗೆದ್ದಿದ್ರಿ. ಸೊ ಹೇಗೆ ಅನಿಸ್ತಾ ಇದೆ ಆ ಒಂದು ಫೀಲಿಂಗ್? ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಆ ಒಂದು ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಬೇರೆ ಕಂಟ್ರಿಯಲ್ಲಿ ಹೋಗ್ಬಿಟ್ಟು ಭಾರತನ ರೆಪ್ರೆಸೆಂಟ್ ಮಾಡೋದು, ಮತ್ತು ಓಟ ಮುಗಿಸಿ ಆದಮೇಲೆ ನೀವು ಅದೊಂದು ಫ್ಲ್ಯಾಗ್ನ ಹಿಂದ್ಗಡೆ ಇಟ್ಕೊಂಡು ಏನು ನಿಂತ್ಕೊಳ್ತೀರಲ್ಲ, ಅದು ತುಂಬ ಅಂದರೆ ತುಂಬಾ ಪ್ರೌಡ್ ಮೂಮೆಂಟ್ ಎಲ್ರಿಗೂ. ಸೊ ತುಂಬ ಅಂದರೆ ಖುಷಿ, ತುಂಬ ಏನಾದರೂ ಬಂದ್ಬಿಟ್ಟಿತ್ತ? ಈಗ ನಮ್ಮ ಫ್ಲಾಗ್ ಅನ್ನು ಹೇರಿಸ್ತಾರೆ, ಬೆಳ್ಳಿ ಪದಕ ಗೆದ್ದಿದ್ದಾರೆ ಅಂತಂದ್ರೆ ಫ್ಲಾಗ್ ಹೇರಿಸ್ತಾರೆ, ಆ ಫ್ಲಾಗ್ ಹಿಡ್ಕೊಳ್ಳೋದು, ಆ ಮೂಮೆಂಟ್, ಆ ಫೀಲಿಂಗ್ ಹೆಂಗಿತ್ತು? ಆ ಒಂದು ಗೋಲ್ಡ್ ಬಂದಿದ್ರೆ ಆಕ್ಚುಲಿ ನ್ಯಾಷನಲ್ ಆಂಥಮ್ ಅಲ್ಲಿ ಪ್ಲೇ ಆಗ್ತಿತ್ತು. ಆ ಒಂದು ಮೂಮೆಂಟ್ ಮಿಸ್ ಆಯ್ತು. ಬಟ್ ಅದು ಬಿಟ್ರೆ ಆ ಪೋಡಿಯಂ ಅಲ್ಲಿ ನಿಂತ್ಕೊಂಡಿದ್ದಾಗ 3 ಕಂಟ್ರಿ ಫ್ಲಾಗ್ಸ್ ಅಲ್ಲಿ ತೋರಿಸ್ತಾರೆ. ಸೊ ಆ ಕ್ಷಣದಲ್ಲಿ ಎಲ್ರಿಗೂ, ಪ್ರತಿಯೊಬ್ಬ ಕ್ರೀಡಾಪಟುಗೂ ಕಣ್ಣಲ್ಲಿ ನೀರಂತೂ ಬಂದೇ ಬರುತ್ತೆ. ಸೊ ನನಗೂ ಸಹ ತುಂಬಾ ಖುಷಿ ಆಯಿತು, ತುಂಬಾ ಪ್ರೌಡ್ ಆಯಿತು, ನಾನು ಭಾರತನ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿತ್ತು? ಯಾಕಂದ್ರೆ ಬಹಳಷ್ಟು ದೇಶಗಳಿಂದಲೂ ಕೂಡ ಅಲ್ಲೆಲ್ಲ ಕ್ರೀಡಾಪಟುಗಳು ಬಂದಿರ್ತಾರೆ. ಅಲ್ಲಿಯ ಒಂದು ವ್ಯವಸ್ಥೆಗಳಿರ್ಬೋದು, ಆ ಅನುಭವ, ಅವ್ರ ಜೊತೆಗೆ ಒಡನಾಟ, ಇವೆಲ್ಲ ಯಾವ ರೀತಿ ಆಗಿತ್ತು? ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿದಾಗ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಭಾರತದಲ್ಲಿ ನೋಡ್ದಂಗೆ ನ್ಯಾಷನಲ್ ಲೆವೆಲಲ್ಲೆಲ್ಲ ಒಂಥರ ಅಥ್ಲೀಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಿಂದ, ಡಿಫ್ರೆಂಟ್ ಮೈಂಡ್ಸೆಟ್ಟಿಂದ ಇರ್ತಾರೆ. ಸೊ ಅದೇ ಥರ ಬೇರೆ ಕಂಟ್ರಿಯಲ್ಲಿ, ಬೇರೆ ನಾನು ಚೈನಾ ಮತ್ತು ತೈವಾನ್, ಸುಮಾರು ಅದರ್ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಇರ್ತಾರಲ್ಲ, ಕೊರಿಯಾ. ಸೊ ಅವ್ರ ಒಂದು ಅಥ್ಲೀಟ್ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ. ಮತ್ತು ಅವ್ರದ್ದು ಯಾವ ಥರ ಟ್ರೈನಿಂಗ್ ಪ್ಲ್ಯಾನ್ ಇರುತ್ತೆ ಅಂತ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಟ್ರೈನಿಂಗ್ ಪ್ಲ್ಯಾನ್ಗಿನ್ನ. ಸೊ ಅವ್ರದ್ದೊಂದು ಡಯಟ್ ಆಗಲಿ, ಫುಡ್ ಹ್ಯಾಬಿಟ್ಸ್ ಆಗಲಿ, ಅವರೆಲ್ಲ ಯಾವ ಥರ ಫಾಲೋ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಮಸ್ತ್ ಖುಷಿ ಪಟ್ಟಿದ್ದೀರಿ. ಹಾಗಿದ್ರೆ ಅದನ್ನ ತಗೊಂಡು ಬಂದಮೇಲೆ ಅಪ್ಪ ಅಮ್ಮ ಏನೇ ಹೇಳಿದ್ರು ಇದ್ರ ಬಗ್ಗೆ? ನಿಮ್ಮ ಕೋಚ್ ಏನು ಹೇಳಿದ್ರು? ನಿಮ್ಮ ಕೋಚ್ ಯಾರು? ನಾನು 10th ಸ್ಟ್ಯಾಂಡರ್ಡ್ ತನಕ ಬಳ್ಳಾರಿಯಲ್ಲಿ ಟ್ರೈನಿಂಗ್ ಮಾಡಿರ್ತೀನಿ. ಅಲ್ಲಿ ನನ್ನ ಫಸ್ಟ್ ಕೋಚ್ ಬಂದುಬಿಟ್ಟು ರಾಮಸ್ವಾಮಿ ಅಂತ. ಸೊ ಅವರು ನನಗೆ ಮೊದಲನೇ ಗುರು. ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಕಾರಣ ಅವರು ಅಂತ ನಾನು ಹೇಳ್ತೀನಿ. ಅದು ಅಲ್ಲದೆ ಎಲ್ರಿಗೂ ಆಸೆ ಇರುತ್ತೆ, ಬಟ್ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಪೇರೆಂಟ್ಸ್ ರೋಲ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಅಮ್ಮಂಗೂ ಅಪ್ಪಂಗೂ ಅವ್ರಿಗೂ ಕನಸಿತ್ತು, ಲೈಕ್ ಸ್ಪೋರ್ಟ್ಸಲ್ಲಿ ಏನಾದರೂ ಮುಂದೆ ಹೋಗಬೇಕು ಅಂತ. ಬಟ್ ಆಗಿನ ಕಾಲದಲ್ಲಿ ಅವ್ರಿಗೆ ಸಪೋರ್ಟ್ ಆ ಥರ ನನಗೆ ಸಿಗೋದಂಗೆ ಅವ್ರಿಗೆ ಸಿಕ್ಕಿರಲಿಲ್ಲ. ಸೊ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಪೇರೆಂಟ್ಸ್, ನನ್ನ ಕೋಚ್ ಕೂಡ. ಅದಾದಮೇಲೆ ನಾನು ಇಲ್ಲಿಗೆ ಬಂದಾದಮೇಲೆ ಸಾಯಿಯಲ್ಲಿ ನನ್ನ ಈಗ ಕೋಚ್ ಸುರೇಶ್ ಕುಮಾರ್ ಅಂತ, ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿ, ತುಂಬಾ ಮಾರಲ್ ಸಪೋರ್ಟ್, ಮೆಂಟಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫುಡ್ ಎಲ್ಲ ಯಾವ ರೀತಿಯಾಗಿ, ತರಬೇತಿ ಯಾವ ರೀತಿ ಆಗಿರುತ್ತೆ ನಿಮಗೆ? ಆಹಾರ ಕ್ರಮ ಯಾವ ರೀತಿ ಆಗಿರುತ್ತೆ? ಈಗ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್. ಸೊ ಡಯಟಿಂದ ಎಲ್ಲ ನ್ಯೂಟ್ರಿಷನ್ ಸಪೋರ್ಟ್, SNC ಸಪೋರ್ಟ್ ಆಗಿ, ಆಮೇಲೆ ಟ್ರೈನಿಂಗ್ ಕೂಡ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ಆಮೇಲೆ ಇದು ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಟ್ ಅಂತಲೂ ಹೇಳ್ತೀನಿ, ಸ್ಪೋರ್ಟ್ಸ್ ಸೆಂಟರ್ ಈಗ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಅಲ್ಲಿ ನನಗೆ ಆಪರ್ಚುನಿಟಿ ಸಿಗಿದೆ ಟ್ರೈನಿಂಗ್ ಮಾಡೋದಕ್ಕೆ. ಆಮೇಲೆ ನನ್ನ ಕೋಚ್ ಕೂಡ ತುಂಬಾ ಲೈಕ್ ಸಪೋರ್ಟ್ ಮಾಡ್ತಾರೆ. ಅವ್ರ ಟ್ರೈನಿಂಗ್ ಕೂಡ ಚೆನ್ನಾಗಿ, ಲೈಕ್ ಎಲ್ಲ ಸಪೋರ್ಟಿಂದ, SNC ಸಪೋರ್ಟಿಂದ, ಎಲ್ಲ ನ್ಯೂಟ್ರಿಷನ್ ಸಪೋರ್ಟಿಂದ, ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಿ ಒಂದು ವರ್ಲ್ಡ್ ಕ್ಲಾಸ್ ಲೆವೆಲ್ ಅಥ್ಲೀಟ್ಸ್, ಒಂದು ಇಲೈಟ್ ಅಥ್ಲೀಟ್ಸ್ನ ಹೇಗೆ ತಯಾರಿ ಮಾಡಬೇಕು ಅಂತ ಅವರೆಲ್ಲ ಫುಲ್ ಪ್ಲ್ಯಾನಲ್ಲಿ ಮಾಡಿಸ್ತಾರೆ. ಎಷ್ಟನೇ ಕ್ಲಾಸಲ್ಲಿ ನಿಮಗೆ ಇದು ಇಂಟ್ರೆಸ್ಟ್ ಬಂದಿದ್ದು, ಅಥವಾ ಎಷ್ಟನೇ ವಯಸ್ಸಲ್ಲಿ? ನನಗೆ ಚಿಕ್ಕವಳಿದ್ದಾಗಿಂದನೇ ನನಗೆ ಸ್ಪೋರ್ಟ್ಸ್ ಅಂದರೆ ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆಯಲ್ಲಿ
ನಮ್ಮ ಅಕ್ಕನೂ ಅವರು ಸ್ಪೋರ್ಟ್ಸಲ್ಲಿ ಇದ್ರು ಮುಂಚೆ, ಬಟ್ ಅವಳು ಎಜುಕೇಷನ್ ಕಡೆಗೆ ಹೋದ್ಲು. ಅದಾದ್ಮೇಲೆ 10th ಆದ್ಮೇಲೆ ಅವಳಿಗೆ ಸಪೋರ್ಟ್ ಅಷ್ಟು ಇರಲಿಲ್ಲ, ಅವಳು ಡ್ರಾಪ್ ಮಾಡಿದ್ಲು. ಮಾಡಿದ್ರು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ? ಅದೇ ಅದೊಂದೇ ಲೈಕ್ ಅವಳಿಗೂ ತುಂಬಾ ಕೋಪ ಇದೆ, ಲೈಕ್ ಯಾಕೆ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ. ಬಟ್ ಮೇ ಬಿ ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸ್ತಂತ ಗೊತ್ತಿಲ್ಲ. ಬಟ್ ನನ್ನ ವಿಷಯಕ್ಕೆ ಬಂದಾಗೆ ಅವ್ರಿಗೆ ಲೈಕ್ ಇಲ್ಲ, ಇವಳಿಗೂ ಅದೇ ಥರ ಆಗಬಾರ್ದು, ಇವಳಿಗೆ ನಮ್ಮ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಆಟದ ಜೊತೆಗೆ ಓಟ ಎರಡರಲ್ಲೂ ಕೂಡ ನೀವಿದ್ದೀರಾ. ಈಗ ಎರಡರದ್ರಲ್ಲಿ ಇರೋದು ಕೂಡ ಬಹಳ ಕಷ್ಟ. ಬಟ್ ಈಗ 10th ಅಲ್ಲಿ ನಿಮ್ದು ರಿಸಲ್ಟ್ ನೋಡಿದ್ರೆ 95. ಹೌದು. PUC ಅಲ್ಲಿ 93. ಈಗ ಡಿಗ್ರಿ ಈಗ ತಾನೇ ಮುಗಿಸಿದ್ದೀನಿ, ಅದರಲ್ಲಿ 8.23 CGP ಇದೆ. ಸೊ ನನಗೆ ಏನೊಂದು ಅಂದರೆ ಎಲ್ರಿಗೂ ಅದೊಂದು ಸ್ಪೋರ್ಟ್ಸಲ್ಲಿ ಇದ್ರೆ ಓದೋಕ್ಕಾಗಲ್ಲ ಬರೀ, ಆ ಒಂದು ಮೈಂಡ್ಸೆಟ್ ಎಲ್ರಿಗೂ ಇದೆ. ಸೊ ಅದು ಆ್ಯಕ್ಚುಲಿ ಆ ಥರ ಇಲ್ಲ, ಅದೊಂದು ಮಿತ್ ಅನ್ನೋದು ನನಗೆ ತೋರಿಸ್ಬೇಕಿತ್ತು. ಲೈಕ್ ಆಟದಲ್ಲಿ ಇದ್ರೂ ಓದೋಕ್ಕೂ ಆಗುತ್ತೆ ಅಂತ. ಸೊ ಇದು ಸಾಧ್ಯ ಆಗೋಕ್ಕೆ ಕಾರಣ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್. ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಲೈಕ್ ಯಾವುದೇ ಥರನೂ ನನಗೆ ಆ ಕ್ಲಾಸಸ್ ಮಿಸ್ ಆಗದೆ ಅವರು ಸಪ್ರೇಟಾಗಿ ಕ್ಲಾಸಸ್ ಹೇಳಿಬಿಟ್ಟು ಮತ್ತು ನನಗೆ ಬುಕ್ಸ್ ಎಲ್ಲ ಕೊಟ್ಬಿಟ್ಟು, ಸೊ ನನಗೆ ಆ ಇಂಟ್ರೆಸ್ಟ್ ಇದೆ ಓದೋದು ಅಂತ ಅವ್ರಿಗೆ ಗೊತ್ತಾದ ಮೇಲಿಂದ ಅವರು ಲೈಕ್ ಅವ್ರ ಕಡೆಯಿಂದ ಏನಾಗುತ್ತೆ ಆ ಇನಿಷಿಯೇಷನ್ ತಗೊಂಡು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಕೂಡ. ಇಲ್ಲಿವರೆಗೂ ಕೂಡ ನೀವು ಯಾವ ಹಂತಗಳನ್ನು ದಾಟ್ಕೊಂಡು ಬಂದಿದ್ದೀರಿ? ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಟೈಮ್ ನಾನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹೋಗಿದ್ದೆ. ಅಲ್ಲಿ ನಾನು ಫೈನಲ್ಸಲ್ಲಿ 4th or 5th ಬರ್ತೀನಿ. ಅಲ್ಲಿಂದ ನನಗೆ ಅದೊಂಥರ ಛಲ ಬಂತು, ಇಲ್ಲ ನನಗೆ ಈ 4th ಪ್ಲೇಸ್ ನನಗೆ ಇಷ್ಟ ಆಗ್ತಾ ಇಲ್ಲ, ನಾನು ಮುಂದೆ ಲೈಕ್ ಫಸ್ಟ್ ಇಲ್ಲ ಸೆಕೆಂಡ್ ಬರಲೇಬೇಕು ಅಂತ. ಸೊ 8th ಸ್ಟ್ಯಾಂಡರ್ಡಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಆಮೇಲೆ 9th ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಗೋಲ್ಡ್ ಮಾಡ್ತೀನಿ. ಸ್ಟೇಟ್ ಲೆವೆಲಲ್ಲಿ ನನಗೆ ಮಿಸ್ ಆಗುತ್ತೆ ಮೆಡಲ್. ಸೊ 10th ಅಲ್ಲಿ ನಾನು ಅದೇ ಛಲದಿಂದ ಇಲ್ಲ, ನಾನು ಮುಂದೆ ಹೋಗಬೇಕು ಅಂತ ಸೇಮ್ ಅದೇ ಛಲದಿಂದ. ಸೊ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಎಲ್ಲ ಚಾಂಪಿಯನ್ ಆಗಿಬಿಟ್ಟು ಸ್ಟೇಟ್ ಲೆವೆಲ್ ಕೂಡ ಚಾಂಪಿಯನ್ ಆಗ್ತೀನಿ. 100 ಮತ್ತು 200 ಎರಡೂ ಗೋಲ್ಡ್ ನಂದು ಸ್ಟೇಟ್ ಮೀಟಲ್ಲಿ. ಸೊ ಅದಾದಮೇಲೆ ನನಗೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕೋಟಾದಿಂದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಜಾಯಿನ್ ಆಗ್ತೀನಿ. ಸೊ ಅಲ್ಲಿಂದ ನಾನೀಗ 2024 ಇವಾಗವರೆಗೂ ನಾನು 7 ಇಂಟರ್ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನ್ನ ಮೊದಲನೇ ಇಂಟರ್ನ್ಯಾಷನಲ್ ಬಂದ್ಬಿಟ್ಟು ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ. ಸೊ ಅದಕ್ಕೆ ಕೂಡ ಲೈಕ್ ನೀವು ನ್ಯಾಷನಲ್ಸಲ್ಲಿ ಇಷ್ಟು ಟೈಮಿಂಗ್ಸ್ ಓಡಿದರೆ ನಿಮಗೆ ಕ್ವಾಲಿಫೈ ಇರುತ್ತೆ ಅಂತ ಕ್ರೈಟೀರಿಯಾ ಇರುತ್ತೆ. ಸೊ ಅದನ್ನು ನಾನು ಟೈಮಿಂಗ್ ಕ್ಲಾಕ್ ಮಾಡಿದ್ಮೇಲೆ ನಂದು ಕ್ವಾಲಿಫೈ ಆಗುತ್ತೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್. ಅದು ಪೆರು ಅಲ್ಲಿ ಇರುತ್ತೆ, ಸೌತ್ ಅಮೆರಿಕಾದಲ್ಲಿ. ಓಕೆ, ಈಗ ಓದೋದಕ್ಕೆ ಏನಾದರೂ ಡಿಸ್ಟರ್ಬ್ ಆಗ್ತಾ ಇದೆ, ಇಲ್ಲ ಕಂಪ್ಲೀಟ್ ಆಗಿ ನಾ ಇದರಲ್ಲೇ ಇದ್ಬಿಡ್ಬೇಕು ಅಂತ ಈಗೇನಾದರೂ ಅನ್ನಿಸ್ತಾ ಇದೆಯಾ, ಅಥವಾ ಮನೇಲಿ ಏನು ಹೇಳ್ತಾರೆ ಈಗ? ಆ್ಯಕ್ಚುಲಿ ಒಂದು ಸಿಚುವೇಶನ್ ಇತ್ತು, ನನಗೆ ಸ್ಪೋರ್ಟ್ಸ್ ಎಲ್ಲ ಬಿಟ್ಬಿಟ್ಟು ನನ್ನ ಮನೆಗೆ ಹೋಗ್ಬಿಟ್ಟು ಓದ್ಕೊಂಡು ಕಂಟಿನ್ಯೂ ಮಾಡೋಣ, ನನಗೆ ಬೇಡವೇ ಬೇಡ ಅನಿಸಿತ್ತು. ಅದು ಸ್ಕೂಲಲ್ಲಿ ಇದ್ದಾಗ ನನಗೆ ಈಗ ನಮ್ಮ ಮನೆಯಿಂದ ಗ್ರೌಂಡಿಗೆ 6 ಕಿಲೋಮೀಟರ್ಸ್ ಇರ್ತಿತ್ತು. ಸೊ ಆಗ ನಮ್ಮ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗಲ್ಲ, ಸೊ ಬಿಟ್ಟು ಬರೋದಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಅವ್ರು ನನಗೊಂದು ಸೈಕಲ್ ಕೊಡಿಸಿದ್ರು, ನೀನು ಹೋಗ್ಬಿಟ್ಟು ನೀನು ಮಾಡಬೇಕಂತಿದ್ರೆ ನೀನು ಮಾಡು, ಮುಂದೆ ನಮ್ಮ ಕಡೆಯಿಂದ ಇಷ್ಟೇ ಸಪೋರ್ಟ್ ಮಾಡೋಕ್ಕಾಗೋದು ಅಂತ ಹೇಳಿದರು. ಸೊ ನಾನು ಬೆಳಿಗ್ಗೆ ಎದ್ಬಿಟ್ಟು ಸ್ಕೂಲಿಂದ ಗ್ರೌಂಡಿಗೆ ಹೋಗ್ಬಿಟ್ಟು ಮನೆಯಿಂದ ಸೈಕಲಲ್ಲಿ ವಾಪಸ್ ಬಂದುಬಿಟ್ಟು ಅಮ್ಮ ಎಲ್ಲ ತಿಂಡಿ ರೆಡಿ ಮಾಡಿ ಇಟ್ಬಿಡ್ತಿದ್ರು. ಅಲ್ಲಿಂದ ಮತ್ತೆ ಸ್ಕೂಲ್ಗೆ ಸೈಕಲಲ್ಲಿ 6 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಒಂದು ಬ್ಯಾಗಲ್ಲಿ ನಂದು ಬುಕ್ಸು, ಒಂದು ಬ್ಯಾಗಲ್ಲಿ ನನ್ನ ವರ್ಕೌಟ್ ಕ್ಲೋತ್ಸು. ಸ್ಕೂಲ್ಗೆ ಹೋಗ್ಬಿಟ್ಟು ಮುಂಚೆ ನನಗೆ ಸ್ಕೂಲಲ್ಲಿ ಪರ್ಮಿಷನ್ ಇರಲಿಲ್ಲ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೋಗೋಕ್ಕೆ. ಸೊ ನನ್ನ ಸ್ಟೇಡಿಯಮಲ್ಲೇ ಒಂದು ನಾರ್ಮಲ್ ವಾಶ್ರೂಮ್ ಇರುತ್ತಲ್ಲ ಅಲ್ಲಿ, ಸೊ ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡೋ ಪರಿಸ್ಥಿತಿ ಇತ್ತು ನನಗೆ. ಬಟ್ ಅಲ್ಲಿ ಇರೋ ವಾಶ್ರೂಮ್ ಸಿಚುವೇಶನ್ ಹೆಂಗಿರುತ್ತಂದರೆ ಲೈಕ್ ನಾನು 2 ಕಾಲಲ್ಲಿ ಕೂಡ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಬಳ್ಳಾರಿ ಬಂದ್ಬಿಟ್ಟು ತುಂಬ ಸ್ವಲ್ಪ ಬ್ಯಾಕ್ವರ್ಡ್ ಸಿಟಿನೇ, ಇನ್ನೂ ಅಷ್ಟು ಡೆವಲಪ್ಡ್ ಸಿಟಿ ಇಲ್ಲ. ಸೊ ನಾನು ಒಂದಿನ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಅಳ್ತಿದ್ದೆ, ನನಗೆ ಆಗ್ತಾ ಇಲ್ಲ ನನಗೆ ಇದು ಅಂತ. ಸೊ ಅವಾಗ ನಮ್ಮ ಪ್ರಿನ್ಸಿಪಲ್ಗೆ ಕಾಲ್ ಮಾಡಿಬಿಟ್ಟು ನನಗೆ ಸ್ಕೂಲಲ್ಲಿ ಚೇಂಜ್ ಮಾಡಿಬಿಟ್ಟು ಹೋಗೋಕ್ಕೆ ಪರ್ಮಿಷನ್ ಕೊಟ್ಟರು. ಆಮೇಲೆ ಅವರು ಕೂಡ ನನಗೆ ಅವ್ರಿಗೆ ಯಾವಾಗ ಆಗುತ್ತೆ ಆವಾಗ ನನಗೆ ಸ್ಟೇಡಿಯಂ ತನಕ ಬಿಟ್ಬಿಟ್ಟು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಜೊತೆಗೆ ಈ ಕ್ರೀಡಾಪಟುಗಳು ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತಲ್ಲ, ಏನು ಕಾರಣ? ಬೆಳಿಗ್ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ 6:30, 6, 7ಇಂದ. ಸೊ ನಮ್ಮದು ಇವೆಂಟ್ ಬೇಸ್ಡ್ ಏನೇನು ಟ್ರೈನಿಂಗ್ ಇರುತ್ತೆ, ಲೈಕ್ ಜಂಪ್ಸ್ ಇರುತ್ತೆ, ಸ್ಪ್ರಿಂಟ್ಸ್ ಇರುತ್ತೆ, ಜಿಮ್ ಇರುತ್ತೆ ವಾರದಲ್ಲಿ 2 ಸಲ. ಸೊ ಬೆಳಿಗ್ಗೆ ಒಂದು 3 ಇಲ್ಲ 3.5 ತಾಸು ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ತಿಂಡಿ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಹೋಗ್ತಾರೆ. ಆಮೇಲೆ ಮತ್ತೆ ಸಂಜೆ 4 ಗಂಟೆಯಿಂದ 6:30 ತನಕ ಟ್ರೈನಿಂಗ್ ಇರುತ್ತೆ. ಸೊ ದಿನ ಬೆಳಿಗ್ಗೆ ಸಂಜೆ ಟ್ರೈನಿಂಗ್ ಇರುತ್ತೆ. ಆಮೇಲೆ ವಾರದಲ್ಲಿ
ಮಂಗಳವಾರ ಮತ್ತು ಶುಕ್ರವಾರ ನಮಗೆ ಜಿಮ್ ಟ್ರೈನಿಂಗ್ ಇರುತ್ತೆ. ಅಲ್ಲಿನೂ ನಾವು 100 kg 120 kg ತನಕ ನಾವು ವೇಟ್ ಲಿಫ್ಟ್ ಮಾಡ್ತಾ ಇರ್ತೀವಿ. ಕ್ರೀಡಾಪಟುಗಳಿಗೆ ಭಾರತ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ ಈಗ ರಾಜ್ಯದಿಂದ ಇರ್ಬೋದು? ಈ ವಿಚಾರಕ್ಕೆ ಬಂದರೆ ಮೊನ್ನೆ ತಾನೇ ಸರ್ಕಾರ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಸ್ಕೀಮಲ್ಲಿ ಅವ್ರದ್ದೇನು ಬಡ್ಜೆಟ್ ಇತ್ತಲ್ಲ ಅದ್ರದ್ದು 8 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಈಗ ಐ ಥಿಂಕ್ 36,400 ಸಮಥಿಂಗ್ ಕ್ರೋರ್ಸ್ ಏನೋ ಅವರು ಬರೀ ಕ್ರೀಡೆಗಾಗಿ ಅವರು ಇನಿಷಿಯೇಟ್ ಮಾಡಿದ್ದಾರೆ. ಸೊ ಸರ್ಕಾರದಿಂದ ಈ ಒಂದು ಇನಿಷಿಯೇಷನ್ ಖಂಡಿತ ಎಲ್ರಿಗೂ, ನಾನೊಬ್ಳಿಗೆಲ್ಲ ಪ್ರತಿಯೊಂದು ಕ್ರೀಡಾಪಟುಗೂ ಹೆಲ್ಪ್ ಆಗುತ್ತೆ ಮತ್ತು ಇದೊಂದು ಪ್ರೋತ್ಸಾಹಕಾರ ಇನಿಷಿಯೇಷನ್ ಅಂತ ನನಗೆ ಅನಿಸುತ್ತೆ. ಪ್ರತಿಯೊಂದು ಕ್ರೀಡೆ ಪಾಲ್ಗೊಳ್ಳುವಿಕೆಯಲ್ಲೂ ಕೂಡ ನಿಮಗೆ ಭಯ ಆಗೋದು, ಅಯ್ಯೋ ನನಗೆ ಎದುರಾಳಿಗಳು ಇವರು ನನಗಿಂತನೂ ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಆ ಥರ ಭಯ ಆಗೋದು, ಆ ಥರ ಆಗಿದೆಯಾ? ಅಥವಾ ನಾನು ಸೋತು ಬಿಡ್ತೀನಿ ಅಂತ ಅದು ಜಾಸ್ತಿ ಕಾಡ್ತಾ ಇರುತ್ತೆ? ಮುಂಚೆ ಎಲ್ಲ ನನಗೆ ಅಯ್ಯೋ ನಾನು ಫಸ್ಟ್ ಬರಬೇಕು, ಇವ್ರನ್ನ ಬೀಟ್ ಮಾಡಬೇಕು, ಅವ್ರನ್ನ ಬೀಟ್ ಮಾಡಬೇಕು, ಆ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಬಟ್ ನಾನು ಥ್ರೂ ಔಟ್ ದಿಸ್ ಜರ್ನಿಯಲ್ಲಿ ಕಲ್ತಿರೋದೇನೆಂದರೆ, ನೀವು ಯಾವತ್ತೂ ಬೇರೆಯವ್ರ ಜೊತೆ ಪೋಟಿ ಮಾಡ್ತಾ ಇಲ್ಲ, ಯಾವತ್ತೂ ನಿಮ್ಮ ಜೊತೆ ನೀವೇ ಪೋಟಿ ಮಾಡ್ತಾ ಇದ್ದೀರಾ. ಆ ಮೈಂಡ್ಸೆಟ್ ಯಾವಾಗೇ ಒಂದು ಎಲ್ಲ ಅಥ್ಲೀಟ್ಸ್ಗೆ ಬರುತ್ತೆ, ಅವರು ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಆ ಭಯ ನಿಮ್ಮನ್ನ ಹಿಂದೆ ಉಳಿಸ್ಬಿಡುತ್ತೆ. ಸೊ ಆ ಭಯನ ನೀವು ಯಾವತ್ತೂ ಎದುರಿಸ್ಬಿಟ್ಟು ಬರ್ತೀರಾ ಮುಂದೆ, ಅವಾಗೇ ನಿಮಗೆ ನೀವೇನು ಅನ್ಕೊಂಡಿರ್ತೀರ ಅದನ್ನ ಸಾಧ್ಯ ಮಾಡಕ್ಕೆ. ಈಗ ಸೋತಾಗ ನಿಮ್ಗೆ ಏನನ್ಸುತ್ತೆ ಆ ಟೈಮಲ್ಲಿ? ತುಂಬಾ ಬೇಜಾರಾಗೋದು, ಅಳೋದು ಹಂಗೆಲ್ಲ ಮಾಡಿದ್ದಿದ್ಯಾ? ಪ್ರತಿಯೊಬ್ಬರಿಗೂ ಸೋತಾಗ ಬೇಜಾರಾಗುತ್ತೆ. ತುಂಬಾ ದಿನ ನಾನು ಹತ್ತಿದ್ದೀನಿ, ಒಂದಿನ ಅಲ್ಲ. ಈಗ ಒಂದೊಂದು ಕಾಂಪಿಟೇಷನ್ ಅಲ್ಲಿ ಸೋತಿದ್ರೆ ನಾನು 1 ವಾರ ಪೂರ್ತಿ ಹತ್ತಿರೋ ದಿನಗಳು ಇದೆ. ತಿಂಗ್ಳುಗಟ್ಲೆ ಕಾಡುತ್ತೆ ಅದು, ಅಯ್ಯೋ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಈಗೆಲ್ಲ ಇದು ಆಯ್ತಲ್ಲ ಅಂತ. ಬಟ್ ಅದೇ ಇನ್ನು ಏಷ್ಯನ್ ಕ್ರೀಡಾಕೂಟದಲ್ಲಿ 2026ರಲ್ಲಿ ಚಿನ್ನದ ಪದಕಕ್ಕೆ ಹತ್ರ ಇದ್ರಿ ನೀವು. ಹೌದು. ಎಲ್ಲಿ ಏನು ಮಿಸ್ ಆಯ್ತು, ನಾನು ಎಲ್ಲಿ ತಪ್ಪಾಯ್ತು ಅಲ್ಲಿ? ಆ್ಯಕ್ಚುಲ್ ಆಗಿ ನಮಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ಕ್ಯಾಂಪ್ ಅಂತ ಮಾಡ್ತಾರೆ. ಸೊ ಯೂಶ್ವಲ್ ಆಗಿ ಅದು 15 ದಿನ ಇಲ್ಲ 1 ತಿಂಗಳ ತನಕ ಇರುತ್ತೆ. ಬಟ್ ಇವಾಗ ಸುಮಾರು ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಎಲ್ಲ ಕಾಂಪಿಟೇಷನ್ ಇರೋದ್ರಿಂದ ಆ ಒಂದು ಟೈಮ್ ಪೀರಿಯಡ್ ಸಿಗಲಿಲ್ಲ ಕ್ಯಾಂಪ್ ಮಾಡೋಕ್ಕೆ ಅಂತ. ಸೊ ನಮಗೆ ಬರೀ 6 ದಿನ ಟೈಮ್ ಸಿಕ್ಕಿತ್ತು ಅದು ರಿಲೇ ಪ್ರಾಕ್ಟೀಸ್ ಮಾಡೋದಕ್ಕೆ. ರಿಲೇ ಅಲ್ಲಿ ಮುಖ್ಯವಾಗಿ ನಿಮಗೆ ಕೋಆರ್ಡಿನೇಷನ್, ಟೀಮ್ ಯೂನಿಟಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಆ ಒಂದು ಟೀಮ್ ಬಾಂಡ್ ಬಿಲ್ಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಮಗೆ ಸಿಕ್ಕಿರೋ ಈ 6 ಡೇಸಲ್ಲಿ ನನಗೆ ಅನಿಸುತ್ತೆ ನಮಗಾದಷ್ಟು ನಾವು ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿದೆ ಅಂತ ಅನಿಸುತ್ತೆ. ಸೊ ಇನ್ನು ಏನೆಲ್ಲ ಗುರಿಗಳಿದೆ ಮುಂದೆ, ಏನೆಲ್ಲ ಸಾಧಿಸಬೇಕು? ನನಗೆ ಪಕ್ಕ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಒಂದು ಮೆಡಲ್ ತಗೊಂಬರ್ಬೇಕು ಅನ್ನೋದು ನನ್ನ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಡ್ರೀಮ್ ಇದೆ. ಅದು ನೆರವೇರುತ್ತೆ ಅಂತ ಕೂಡ ನಾನು ನಂಬಿದ್ದೀನಿ. ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಅಥವಾ ರಿಲೇಷನ್ ಅಲ್ಲಿ ಹೋದಾಗ ಸೊ ಹೆಂಗಿರುತ್ತೆ ಫೀಲಿಂಗ್, ಹೆಂಗ್ ಟ್ರೀಟ್ ಮಾಡ್ತಾರೆ? ನಾನು ಟ್ರೈನಿಂಗ್ ಮಾಡಿ ಬಂದಿರೋ ಜಾಗದಿಂದ ಸುಮಾರು ಚಿಕ್ಕ ಮಕ್ಕಳೆಲ್ಲ ಟ್ರೈನಿಂಗ್ ಮಾಡ್ತಿದ್ದಾರೆ. ಅವರೆಲ್ಲ ನೋಡ್ಬಿಟ್ಟು ಸುದೀಕ್ಷಕ ನಾವು ಸುದೀಕ್ಷಕ ಅಂತಾರ ಆಗ್ಬೇಕು, ಆ ಥರ ಅದೆಲ್ಲ ನೋಡ್ತಿರ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸಕ್ಸಸ್ ಅನ್ನೋದು ಯಾವಾಗಲೂ ನಿಮ್ಮನ್ನ ನೀವು ನೋಡ್ಕೊಳ್ಳೋದಲ್ಲ, ನಿಮ್ಮನ್ನ ನೋಡ್ಬಿಟ್ಟು ಬೇರೆಯವ್ರು ಇನ್ಸ್ಪೈರ್ ಆಗ್ತಿದ್ದಾರೆ ಅಂತಂದ್ರೆ ಅದು ತುಂಬ ದೊಡ್ಡ ಸಕ್ಸಸ್ ನನ್ನ ಪ್ರಕಾರ. ಸೊ ನನಗೆ ಎಲ್ಲೋ ಒಂದು ಕಡೆ ಖುಷಿ ದಟ್ ನನ್ನಿಂದ ಸುಮಾರು ಮಕ್ಕಳು ಇನ್ಸ್ಪೈರ್ ಆಗಿದ್ದಾರೆ, ನನ್ನನ್ನು ನೋಡ್ಬಿಟ್ಟು ಅವರು ಪ್ರೋತ್ಸಾಹ ತಗೋತಿದ್ದಾರೆ ಅನ್ನೋದು. ದಿನ ಎಷ್ಟು ಅವರ್ ಟ್ರೈನಿಂಗ್ ತಗೊಳ್ತಾ ಇರ್ತೀರಾ ನೀವು? ಇದಕ್ಕೆ ಪ್ರಾಕ್ಟೀಸ್ ಹೆಂಗಿರುತ್ತೆ? ಇದು ಬಂದ್ಬಿಟ್ಟು ಒಂದೊಂದು ಇವೆಂಟ್ಗೂ ಒಂದೊಂದು ಥರ ವೇರಿಯೇಷನ್ ಇರುತ್ತೆ. ಈಗ ನನ್ನ ಸ್ಪೋರ್ಟ್ಸ್ ಸೆಂಟರಲ್ಲಿನೇ ಸುಮಾರು ಇವೆಂಟ್ಸ್ ಇದೆ. ಹಾಕಿ ಇದೆ, ಅಥ್ಲೆಟಿಕ್ಸ್ ಇದೆ, ವಾಲಿಬಾಲ್ ಇದೆ. ಅಥ್ಲೆಟಿಕ್ಸಲ್ಲೇ ಸುಮಾರು ಬೇರೆ ಇವೆಂಟ್ಸ್ ಇದೆ, ಲಾಂಗ್ ಡಿಸ್ಟೆನ್ಸ್, ಮಿಡಲ್ ಡಿಸ್ಟೆನ್ಸ್, ಸ್ಪ್ರಿಂಟ್. ಸೊ ನಮಗೆ ಯೂಶ್ವಲ್ ಆಗಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 6 ತಾಸು ಟ್ರೈನಿಂಗ್ ಆಗುತ್ತೆ. ಆಮೇಲೆ ಅದಕ್ಕೆ ತಕ್ಕಂಗೆ ರೆಸ್ಟ್ ಕೂಡ ಇಂಪಾರ್ಟೆಂಟ್. ಒಂದು ವಾರದಲ್ಲಿ ನೀವು ಪೂರ 1 ವಾರ ಟ್ರೈನಿಂಗ್ ಮಾಡೋಕ್ಕಾಗಲ್ಲ, ನಿಮ್ಮ ಬಾಡಿಗೂ ಆ ರೆಸ್ಟ್ ಬೇಕೇ ಬೇಕು. ಸೊ ನಮಗೆ ಸಂಡೇ ಮತ್ತು ಸ್ಯಾಟರ್ಡೆ ಹಾಫ್ ಡೇ ಥರ ಟ್ರೈನಿಂಗ್ ಇರುತ್ತೆ, 1 ಸೆಷನ್ ಇರುತ್ತೆ, ಮತ್ತು ಸಂಡೇ ಪೂರ್ತಿ ರೆಸ್ಟ್ ಇರುತ್ತೆ. ಈಗ ಕ್ರೀಡಾಪಟುಗಳು ಕುಗ್ಗೋದು ಎಲ್ಲಿ ಅಂತ? ಪ್ರತಿ ವರ್ಷ ಎಲ್ಲ ಅಥ್ಲೀಟು ಗೋಲ್ಡ್ ಮೆಡಲಲ್ಲೇ ಇರಲ್ಲ, ಸೇಮ್ ಪೊಸಿಷನಲ್ಲೇ ಇರಲ್ಲ. ಈ ಇಂಜುರೀಸ್ ಅನ್ನೋದು ತುಂಬ ಫ್ರೀಕ್ವೆಂಟಾಗಿ ಆಗ್ತಾನೆ ಇರುತ್ತೆ ಅಥ್ಲೀಟ್ಸಿಗೆ.
ಸೊ ಆ ಸುಮಾರು ಜನ ಸರ್ಜರೀಸ್ ಎಲ್ಲ ಒಳಗೊಂತಾರೆ ಅದು ಸರಿ ಮಾಡೋದಕ್ಕೆ. ಸೊ ಆ ಟೈಮ್ ಪೀರಿಯಡ್ ಬಂದ್ಬಿಟ್ಟು 3 months ಒಂದು ಇಂಜುರಿಗೆ ಆಗ್ಬೋದು, ಇಲ್ಲ 6 months ಆಗ್ಬೋದು, ಇಲ್ಲ ಒಬ್ಬೊಬ್ಬರಿಗೆ 1 ವರ್ಷನೇ ಅವ್ರ ಇಂಜುರಿಗೋ ಸರಿ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾರೆ. ಸೊ ಆ ಟೈಮಲ್ಲಿ ಮಾನಸಿಕವಾಗಿ ಎಲ್ಲರೂ ಕುಗ್ಗಿ ಹೋಗ್ತಾರೆ. ಲೈಕ್ ಬೇರೆಯವ್ರು ಮಾಡೋದು ನೋಡ್ಬಿಟ್ಟು ಅಯ್ಯೋ ನಾನು ಮಾಡ್ಬೋದಿತ್ತಲ್ಲ, ಇದು ಇಂಜುರಿ ಆಗಿರಲಿಲ್ಲ ಅಂದರೆ. ಸೊ ಆ ಟೈಮಲ್ಲಿ ಮೆಂಟಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದು ಮತ್ತೆ ನಮ್ಮನ್ನು ನಾವು ನಂಬ್ಕೊಂಡಿದ್ರೆ ಒಳ್ಳೆ ಕಮ್ ಬ್ಯಾಕ್ ಕೊಡ್ಬೋದು ಅನ್ನೋದು. ನಿಮಗೂ ಏನಾದರೂ ಪೆಟ್ಟಿಗೆಟ್ಟ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಬಂದಿರೋದು 2024 ಸೊ ಅದಕ್ಕೂ ಮುಂಚೆ ನಾನು 2021 ಯೂತ್ ಏಷ್ಯನ್ ಅಂತ ಇರುತ್ತೆ, ಅಂಡರ್ 18 ಕ್ಯಾಟಗರಿ ಅವ್ರಿಗೆ. ಸೊ ಅದರಲ್ಲಿ ಏನು ಎಂಟ್ರಿ ಸ್ಟ್ಯಾಂಡರ್ಡ್ ಇಷ್ಟು ಟೈಮಿಂಗ್ ಓಡಬೇಕು ಅಂತ ಇರುತ್ತೆ. ನಾನು ಅದು ಟ್ರೈನಿಂಗಲ್ಲೇ ಓಡಿರ್ತೀನಿ. ಸೊ ನಾನು ತುಂಬ ಖುಷಿಯಾಗಿದೆ ನಾನು ಈ ಸಲ ಹೋಗ್ತೀನಿ ಇಂಟರ್ನ್ಯಾಷನಲ್ಗೆ ಅಂತ. ಬಟ್ ಕರೆಕ್ಟ್ ಕಾಂಪಿಟೇಷನ್ಗೆ ಇನ್ನೂ 1 ವಾರದ ಮುಂಚೆ ನನಗೆ ಹ್ಯಾಮ್ಸ್ಟ್ರಿಂಗ್ ಪುಲ್ ಆಗಿಬಿಡುತ್ತೆ. ಸೊ ಅದು ಹ್ಯಾಮ್ಸ್ಟ್ರಿಂಗ್ ಮಸಲ್ ಪುಲ್ ಆದರೆ ನೀವು ಓಡೋಕ್ಕಾಗಲ್ಲ, ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಟ್ರೈನಿಂಗ್ ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡಬೇಕು. ಸೊ ಫಸ್ಟ್ ಇಂಜುರಿ ಅಲ್ಲ, ಸೊ ನನಗೆ ಅಷ್ಟೇನು ಇದು ಆಗಿರಲಿಲ್ಲ. ಅದಾದ ನೆಕ್ಸ್ಟ್ ವರ್ಷ ಮತ್ತೆ ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಅಂತ ಸೌತ್ ಕೊರಿಯಾದಲ್ಲಿರುತ್ತೆ. ಸೊ ಅದ್ರದ್ದು ಒಂದೆರಡು ವಾರ ಮುಂದೆ ಕಾಂಪಿಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಸೇಮ್ ಮತ್ತೆ ಅದೇ ಕಾಲಲ್ಲಿ ಕ್ವಾಡ್ರಿಸೆಪ್ ಪುಲ್ ಆಗುತ್ತೆ. ಸೊ ಒಂದಾದ್ಮೇಲೆ ಒಂದು ಇದೇ ಥರ 3 ಸಲ ನಾನು ಇಂಟರ್ನ್ಯಾಷನಲ್ ಮಿಸ್ ಆಯಿತು. ನಾನು ಕೋಚ್ ಹತ್ರ ಹೋಗ್ಬಿಟ್ಟು ಇನ್ನೇನು ಸರ್ ನನಗೆ ಐ ಥಿಂಕ್ ಸ್ಪೋರ್ಟ್ಸಲ್ಲಿ ನಂದು ಇದಿಲ್ಲ ಅನಿಸುತ್ತೆ, ಮುಗೀತು ಅನಿಸುತ್ತೆ, ನಾನು ಓದ್ಕೊತೀನಿ, ನಾನು ಬಿಟ್ಬಿಡ್ತೀನಿ ಅಂತ. ಬಟ್ ಆ ಟೈಮಲ್ಲಿ ಅವ್ರು ನನಗೆ ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡಿದರು. ಲೈಕ್ ನಿನ್ನನ್ನು ನಂಬು, ನಾನು ನಂಬ್ತಿದ್ದೀನಿ, ನಿನ್ನಿಂದ ಮಾಡೋಕ್ಕಾಗುತ್ತೆ ಅಂತ. ಸೊ ಅವತ್ತಿಂದ ನಾನು ಓಕೆ, ನನ್ನೆಲ್ಲ ಪೊಟೆನ್ಷಿಯಲ್ ಇದೆ, ನಾನು ಮಾಡ್ಬೋದು ಅಂತ ನನ್ನನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಆಗಿದ್ದೊಂದು 4 ತಿಂಗಳಲ್ಲೇ ನನಗೆ ಫಸ್ಟ್ ಇಂಟರ್ನ್ಯಾಷನಲ್ ಹೋಗ್ತೀನಿ. ವಾವ್, ಸೂಪರ್. ಅಲ್ಲಿಂದ ಫುಲ್ ಹಿಂದಕ್ಕೆ ತಿರುಗಿ ನೋಡ್ಲೇ ಇಲ್ಲ. ಅಲ್ಲ, ಎಷ್ಟು ನಿಮ್ಮ ಮನೇಲಿ ಪದಕಗಳಿರ್ಬೋದು ಸ್ಕೂಲಿಂದ ಹಿಡಿದು ಅಂದ್ರೆ 100 ತನಕ ಇರ್ಬೋದು. ಈಗ ಟ್ರ್ಯಾಕ್ ಅಲ್ಲಿ ನಿಂತ್ಕೊಳ್ತಿರಲ್ಲ, ಅವಾಗ ಭಯ ಆಗ್ತಿರುತ್ತೆ, ಡವ ಅಂತಿರುತ್ತೆ, ಬೆವರು ಬರ್ತಾ ಇರುತ್ತೆ, ಓಡ್ಲಾ ಬೇಡ ಓಡ್ಲಾ ಆ ತರ ಭಯ ಆಗ್ತಾ ಇರುತ್ತೆ. ಖಂಡಿತ ಇರುತ್ತೆ, ಬಿಕಾಸ್ ನಿಮ್ ದೇಶನ ನೀವಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಭಯ ಅನ್ನೋದಕ್ಕಿಂತ ನಿಮ್ಗೆ ಜಾಸ್ತಿ ನನ್ನ ಕಡೆಯಿಂದ ಏನು ಆ ಮಿಸ್ಟೇಕ್ ಆಗ್ಬಾರ್ದು, ನನ್ನ ಕಡೆಯಿಂದ ತಪ್ಪಾಗಬಾರ್ದು ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಮೈಂಡಲ್ಲಿ. ಬಿಕಾಸ್ ರಿಲೇ ಅಲ್ಲಿ 4 ಜನ ಓಡ್ತಾ ಇರ್ತಾರಲ್ಲ, ಸೊ ಒಬ್ರು ಮಿಸ್ ಮಾಡಿದ್ರೆ ಇಡೀ ಟೀಮ್ಗೆ ಮೆಡಲ್ ಮಿಸ್ ಆಗುತ್ತೆ. ಸೊ ಆ ಒಂದು ಇಂಡಿವಿಜುವಲ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ. ಅದೊಂಥರ ಜವಾಬ್ದಾರಿ. ಹೌದು, ಜವಾಬ್ದಾರಿ. ನಾನು ಸೊ ಗೆಲ್ಲಬೇಕು, ನಾನು ಅದನ್ನ ಓಕೆ ಇದ್ರಲ್ಲೇ ಮುಂದೆ ಹೊರ್ಕೊಂಡು ಹೋಗ್ಬೇಕಪ್ಪ, ಯಾವ ಸೋಲಿಗೂ ಹೆದರ್ಸ್ಕೋಬಾರ್ದು, ನಾನು ಸೋಲೆ ನನ್ ಕಂಡ್ರೆ ಹೆದರ್ಕೋಬೇಕು. ಹಂಗೆ ಆ ಮೈಂಡ್ ಸೆಟ್ ಬಿಲ್ಡ್ ಮಾಡ್ಕೊಂಡ್ರೇನೆ ನೀವು ಒಲಿಂಪಿಕ್ಸ್ ತನಕ ಬಿಲ್ಡ್ ಮಾಡ್ಕೊಳ್ಳೋದು. ಅಂದ್ರೆ ಹೆಂಗ್ ಮಾಡ್ಕೊಳ್ಬೇಕು? ಎವ್ರಿ ಕಾಂಪಿಟೇಷನ್ ನಿಮ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದೊಂದು ಅನುಭವ ಕಲಿತೀರಾ. ಸೊ ಏನಂದ್ರೆ ನೀವು ಅದನ್ನ ಅಲ್ಲೇ ಬಿಡದೆ ನೆಕ್ಸ್ಟ್ ಕಾಂಪಿಟೇಷನ್ ವರ್ಗು ನೀವೇನ್ ಕಲ್ತಿರ್ತೀರಾ ಅದನ್ನ ತಗೊಂಡು ಹೋದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಖಂಡಿತ. ಮೆಂಟಲಿ ಬೇಜಾರಾದಾಗ್ಲೆಲ್ಲ ಫಸ್ಟ್ ಕಾಲ್ ಯಾರಿಗೋಗಿರುತ್ತೆ? ನಮ್ಮಮ್ಮ. ಏನ್ ಹೇಳ್ಕೊಳ್ತೀರಾ ಅವ್ರ ಹತ್ರ? ಅಮ್ಮ ಏನ್ ಹೇಳ್ತಾರೆ ಅವಾಗ? ಅವ್ರು ಫಸ್ಟ್ ಕೇಳ್ತಾರೆ ನಾನು ಏನೇನು ಹೇಳ್ತೀನಿ ಎಲ್ಲ, ಅದಾದ್ಮೇಲೆ ಸಮಾಧಾನ ಮಾಡ್ತಾರೆ. ಆಮೇಲೆ ಅವ್ರು ನನಗೊಂಥರ ನೀನ್ ಹಿಂದ್ಗಡೆ ಹೋಗಿ ಎಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟೆಲ್ಲ ನೀನ್ ಎದುರಿಸ್ಕೊಂಡ್ ಬಂದಿದ್ಯಾ, ಅಷ್ಟೆಲ್ಲ ಎದುರಿಸ್ಕೊಂಡ್ ಬಂದ್ಮೇಲೆ ಇದೊಂದು ಸೋಲು ನಿನ್ನ ಅಷ್ಟು ವೀಕ್ ಮಾಡ್ಬಿಡುತ್ತಾ? ಇಲ್ಲ, ಖಂಡಿತ ಇಷ್ಟೆಲ್ಲ ಎದುರಿಸ್ಕೊಂಡ್ ಬಂದಿದ್ಯಾ ಅಂದಮೇಲೆ ಇದನ್ನು ಎದುರಿಸ್ಕೊಂಡು ಮುಂದೆ ಹೋಗ್ತೀಯಾ, ಅದನ್ನ ನಂಬು ಅಂತ ಅವ್ರು ನಂಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ. ಓಕೆ, ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ? ತಂದೆ ತಾಯಿ ಏನ್ ಮಾಡ್ತಾರೆ? ಸೊ ನಿಮ್ಮ ಹಿನ್ನೆಲೆ ಏನು? ನಮ್ದು ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಈಗ ಬೇರೆ ಬೇರೆ ಕಡೆ ಎಲ್ಲರೂ ಹೋಗಿದ್ದಾರೆ. ಸೊ ಮನೇಲಿ ಅಮ್ಮ ಅಪ್ಪ ಅಕ್ಕ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ ಬ್ಯಾಂಗ್ಳೂರಲ್ಲಿ. ಅವ್ರನ್ನ ಕೆಲ್ಸಕ್ಕೆ ಹಾಕ್ಬಿಟ್ಟು ನನ್ನ ಸ್ಪೋರ್ಟ್ಸ್ಗೆ ಹಾಕ್ಬಿಡೋದ? ಇದ್ಯಾವ ಲೆಕ್ಕ ಇದೆ? ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಬೇಜಾರಿದೆ. ಅವಳು ನನ್ನ ಹತ್ರ ಜಗಳ ಎಲ್ಲ ಮಾಡ್ತಾಳೆ, ಅಮ್ಮ ಅಪ್ಪನ ಹತ್ರ ಜಗಳ ಮಾಡ್ತಾಳೆ. ನನ್ನನ್ನು ಬಿಟ್ಟಿದ್ರೆ ನಾನು ಇನ್ನೂ ಮೇಲೆ ಹೋಗ್ತಿದ್ದೆ. ಯಾವ್ದ್ರಲ್ಲಿದ್ರು? ಅವಳು ಸೇಮ್ 100 to 100 ಅಲ್ಲೇ. ಅವಳಿಗೂ ಸ್ಪ್ರಿಂಟ್ ಅಂದ್ರೆ ತುಂಬಾ ಇಷ್ಟ. ಅನಿಸ್ತಾ ಇದೆ ಗೊತ್ತಾ? ಇಲ್ಲ, ಒಂದ್ ಕಡೆ ಅವಳ ತ್ಯಾಗನೂ ಇದೆ ನನ್ನ ಇದ್ರಲ್ಲಿ. ಅವಳ ಸ್ಯಾಕ್ರಿಫೈಸ್ ಕೂಡ ತುಂಬಾ ಇದೆ. ಬಹಳಷ್ಟು ಕ್ರೀಡಾಪಟುಗಳು, ಅದರಲ್ಲೂ ಕೂಡ ಹೆಣ್ಮಕ್ಳು ಅಂತಂದರೆ ಭಾಳಷ್ಟು ಫಿಸಿಕಲ್ ಅಬ್ಯೂಸ್ಮೆಂಟ್ ಕೂಡ ಆಗುವಂಥ ಪ್ರಕರಣಗಳನ್ನ ಕೂಡ ನಾವು ಭಾಳಷ್ಟು ಗಮನಿಸಿರ್ತೀವಿ. ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ. ಇಂಥ ಕ್ಷೇತ್ರ ಅದು ಕ್ರೀಡಾ
ಕ್ಷೇತ್ರ ಅಥವಾ ಬೇರೆ ಅಂತ ಹೇಳೋ ಹಾಕಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ರೀತಿಯಾಗಿದ್ದೇ ಇರುತ್ತೆ. ಸೊ ನೀವು ಕೂಡ ಆ ಥರ ಫೇಸ್ ಮಾಡಿದ್ದು? ಈ ಥರ ಖಂಡಿತ ನನ್ನ ಲೈಫಲ್ಲೂ ಒಂದು ಇನ್ಸಿಡೆಂಟ್ ನಡೆದಿದೆ. ಬಟ್ ಅದನ್ನು ನಾನು ಸ್ಟ್ರಾಂಗಾಗಿ ಫೇಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಅಗೇನ್ಸ್ಟಾಗಿ ನಿಂತ್ಕೊಂಡು ಮಾತಾಡಿದ್ದೀನಿ. ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ಫೀಲ್ಡಲ್ಲಿ ಆಗಿದ್ದ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿದ್ದ ಅಥವಾ ಈ ಒಂದು ಸ್ಪೋರ್ಟ್ಸ್? ಇಲ್ಲ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಆಗಿರೋದು. ಸೊ ಹೆಂಗೆ ಫೇಸ್ ಮಾಡಿದ್ರಿ ಅದೆಲ್ಲ? ಒಬ್ಳು ಹೆಣ್ಮಗಳಾಗಿ ನೀವು ಅದೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ಮನೇಲಿ ಏನಾದರೂ ಹೇಳ್ಕೊಂಡಿದ್ರಾ ಅಥವಾ ನೀವೇ ಅದನ್ನು ಗಟ್ಟಿಯಾಗಿ ಫೇಸ್ ಮಾಡಿದ್ರಾ? ಇಲ್ಲ, ಸ್ಟಾರ್ಟಿಂಗಲ್ಲಿ ನನಗೆ ಹೇಳೋಷ್ಟು ಧೈರ್ಯ ಇರಲಿಲ್ಲ ಮನೆಯಲ್ಲಿ. ಸೊ ನಾನು ಒಬ್ಬಳೇ ಅದನ್ನು ಫೇಸ್ ಮಾಡಿಬಿಟ್ಟು ಸುಮಾರು ದಿನ ಅಳ್ತಾ ಇದ್ದೆ, ಕೊಂತಾ ಇದ್ದೆ. ಅದಾದಮೇಲೆ ಅದೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ಮೇಲೆ ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ. ಸೊ ಅವರು ಒಬ್ಬ ಹೆಣ್ಮಗಳಾಗಿ ನೀವು ಅದನ್ನ ಯಾವ ಥರ ಫೇಸ್ ಮಾಡಬೇಕು ಅದನ್ನ ವಿರೋಧಿಸಿ ನಾನು ಗಟ್ಟಿಯಾಗಿ ನಿಂತು ಈಗ ಈ ಪೊಸಿಷನ್ ಅಲ್ಲಿ ಇದ್ದೀನಿ. ಈಗ ಒಬ್ರದೊಬ್ರು ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಈ ಬಾರಿನೂ ಕೂಡ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಎಡವಟ್ಟಾಗಿರುತ್ತೆ, ತಪ್ಪಾಗಿರುತ್ತೆ. ಯಾಕಂದ್ರೆ 4 ಜನರ ಕೋಆರ್ಡಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ದು ರಿಲೇ ಆಗಿರುವಂತಹ ಕಾರಣ. ಸೊ ಆತರ ಬೈಕೊಂಡಿದ್ಯಾ? ಇಲ್ಲ, ಟೀಮ್ ಅಂತ ಬಂದ್ಮೇಲೆ ಎಲ್ರು ತಪ್ಪು ನಮ್ ತಪ್ಪಾಗುತ್ತೆ, ನಮ್ ತಪ್ಪು ಎಲ್ರು ತಪ್ಪಾಗುತ್ತೆ. ಓಕೆ, ತಪ್ಪಲ್ಲಿ ನಾವೆಲ್ಲರೂ ಅದನ್ನ ಇಂಪ್ಯಾಕ್ಟ್ ಬಂದ್ಬಿಟ್ಟು ವಾಪಸ್ ಬಂದಾಗ ಸರಿಗ್ ಬೈತಾರೆ ಎಲ್ರು. ಹೋಗಿರೋ ಒಂದ್ ಕೆಲ್ಸ ಮಾಡ್ಕೊಂಡ್ ಬರಕ್ ಆಗಿಲ್ವಾ ನಿಮ್ಗೆ, ಹಂಗೆ ಹಿಂಗೆ ಅಂತ. ಸೊ ಅದು ಖಂಡಿತ ಇದ್ದೇ ಇರುತ್ತೆ ಎಲ್ಲಾ ಫೀಲ್ಡ್ ಅಲ್ಲೂ. ಟೀಮ್ ಅಂತ ಬಂದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಬರುತ್ತೆ. ಸೊ ನಿಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತಂದಾಗ ಏನ್ ನೆನಪಾಗುತ್ತೆ? ಸ್ಕೂಲಲ್ಲಿ ಮಾಡಿದ ಆಚರಣೆಗಳು ನೆನಪಾಗುತ್ತಾ? ಸ್ಪೋರ್ಟ್ಸ್ ಅಲ್ಲಿ ಸ್ಪೆಷಲಿ ಪೇರೆಂಟ್ಸ್ ಕಡೆಯಿಂದ ಆಗಲಿ ಫ್ಯಾಮಿಲಿ ಕಡೆಯಿಂದ ಆಗಲಿ ಸುಮಾರು ಜನ ಸಪೋರ್ಟ್ ಮಾಡಲ್ಲ. ನನ್ನ ಫ್ರೆಂಡ್ಸೇ ಸುಮಾರು ಜನ ಇದ್ದಾರೆ ನನ್ನ ಜೊತೆನೇ. ಅವ್ರಿಗೆ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ಅಂದರೆ ಲೈಕ್ ಆಲ್ಮೋಸ್ಟ್ ವರ್ಲ್ಡ್ ಲೆವೆಲ್, ವರ್ಲ್ಡ್ ಸ್ಟೇಜ್, ಲೈಕ್ ಅವ್ರು ಕೂಡ ಇಂಟರ್ನ್ಯಾಷನಲ್ಗೆ ಹೋಗೋಷ್ಟು ಟ್ಯಾಲೆಂಟ್ ಇತ್ತು. ಬಟ್ ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋ ಕಾರಣ ಸೊ ಹಿಂದೆ ಉಳ್ಕೊತಾರೆ. ಸೊ ಫ್ರೀಡಮ್ ಅಂತ ಬಂದಾಗ, ಸ್ವಾತಂತ್ರ್ಯ ಅಂತ ಬಂದಾಗ ಅವ್ರ ಹಕ್ಕಿಗಾಗಿ ಎಲ್ಲಿದೆ ಅಂತ ಅದೊಂದು ಕ್ವೆಶನ್ ಮಾರ್ಕ್ ನನಗೆ ತುಂಬ ಅಂದರೆ ತುಂಬ ಕಾಡುತ್ತೆ. ಥ್ಯಾಂಕ್ಫುಲ್ ನನ್ನ ಪೇರೆಂಟ್ಸ್ಗೆ ಆ ವಿಷಯ ನನಗೆ ಯಾವತ್ತೂ ಅನಿಸ್ಲಿಲ್ಲ. ಬಿಕಾಸ್ ಅವ್ರು ಯಾವತ್ತೂ ನನ್ನನ್ನು ಹಿಂದೆ ಉಳಿಯೋ ಥರ ಯಾವುದೇ ಡಿಸಿಷನ್ನು ತಗೊಳಕ್ಕೆ ಹೇಳಿಲ್ಲ. ಜೆನ್ಸಿಗಳೆಲ್ಲ ಬರೀ ಮೊಬೈಲು, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಇದರಲ್ಲಿ ಬ್ಯುಸಿ ಆಗಿರ್ತಾರೆ. ಸುದೀಕ್ಷಾ ಯಾವ್ದ್ರಲ್ಲಿ ಬ್ಯುಸಿ ಆಗಿರ್ತಾರೆ? ಮೋಸ್ಟ್ ಆಫ್ ದ ಟೈಮ್ ನಾವು ಟ್ರೈನಿಂಗ್ ಮಾಡಿ ಸುಸ್ತಾಗಿರುತ್ತೆ. ಬೋರ್ ಆಗಕ್ಕೆ ಟೈಮ್ ಇರಲ್ಲ, ರೆಸ್ಟ್ ಮಾಡೋದಿರಲ್ಲ, ಅದ ಟೈಮ್ ಹೋಗಿರುತ್ತೆ. ಆಮೇಲೆ ಒಂದ್ಸಲ ನೀವು ಕೆಲಸಕ್ಕೆ ಕಮಿಟೆಡ್ ಆಗ್ಬಿಟ್ರೆ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಹಳಷ್ಟು ಕ್ರೀಡಾಪಟುಗಳಿರ್ತಾರೆ. ಸೊ ನಿಮ್ ರೀತಿಯಾಗಿ ಆಸಕ್ತಿ ಇಟ್ಕೊಂಡಿರೋರು, ಬರಬೇಕು ಈ ಫೀಲ್ಡ್ ಅಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋರು, ಕೊನೆಯದಾಗಿ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ಕನಸು ಏನೇ ಇದ್ರು ಬರೀ ಕ್ರೀಡೆ ವಿಷಯದಲ್ಲಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಫೀಲ್ಡಲ್ಲಿ ಇದ್ರೂ ನಿಮ್ಮನ್ನ ನೀವು ನಂಬಿ, ಯಾವಾಗ ನೀವು ನಂಬ್ಕೊಂಡು ನಿಮ್ಮನ್ನ ಲೈಕ್ ನೀವು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಿಮ್ಮನ್ನ ನಂಬ್ತೀರಾ, ಬೇರೆ ಯಾರು ನಂಬಿಲ್ಲ ಅಂದ್ರೂ ನಿಮ್ಮನ್ನ ನೀವು ನಂಬ್ಕೊಂಡು ಅದನ್ನ ಅಚೀವ್ ಮಾಡೋದ ಕಡೆ ನೀವು ಏನಾದ್ರು ಆ್ಯಕ್ಷನ್ ತಗೊತೀರಲ್ಲ, ಅಲ್ಲಿಂದನೇ ನಿಮಗೆ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ನೆವರ್ ಗಿವ್ ಅಪ್. ಯಾವುದೇ ಎಷ್ಟೇ ಕಷ್ಟ ಬಂದ್ರೂ ಅದು ಬರೀ ಟೆಂಪರರಿ. ಅದಾದಮೇಲೆ ಅದು ಮುಂದೆ ಸಕ್ಸಸ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಕುಗ್ಗೋಗದೆ ನಿಮ್ಮನ್ನ ನೀವು ಮೋಟಿವೇಟ್ ಮಾಡಿಕೊಂಡು ಗಿವ್ ಅಪ್ ಮಾಡದೆ ನಿಮ್ಮ ಸಾಧನೆಗಾಗಿ ನೀವು ದಿನನಿತ್ಯ ಪ್ರಯತ್ನ ಮಾಡ್ತಾನೆ ಇರಿ ಅಂತ ನಾನು ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರಿ, ಜೊತೆಗೆ ಇಲ್ಲಿಯವರೆಗೂ ಕೂಡ ನೀವು ಮಾಡಿದಂತಹ ಸಾಧನೆಗಳಿರಬಹುದು, ಯಾವ ರೀತಿಯಾಗಿ ನಿಮ್ಮ ಹಿನ್ನೆಲೆ, ನಿಮಗೆ ಯಾರು ಸಪೋರ್ಟ್ ಮಾಡಿದ್ರು, ನೀವು ಎದುರಿಸಿದಂತಹ ಸವಾಲುಗಳು, ಭಾಳಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ನೀವು ಶೇರ್ ಮಾಡಿಕೊಂಡ್ರಿ, ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ವಾ? ಯುವ ಉದಯೋನ್ಮುಖ ಓಟಗಾರ್ತಿ ಸುದೀಕ್ಷಾ ಅವರ ಮಾತನ್ನ. ಭಾಳಷ್ಟು ಸವಾಲುಗಳನ್ನು ಕೂಡ, ಕ್ರೀಡಾಪಟು ಆಗಿರಬಹುದು, ಭಾಳಷ್ಟು ಅವರು ಸವಾಲುಗಳನ್ನು ಫೇಸ್ ಮಾಡಿಲ್ಲ ಅಂತಲ್ಲ, ಫ್ಯಾಮಿಲಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರತಿಕ್ಷಣವೂ ಸವಾಲುಗಳನ್ನು ಅವರು ಸ್ವೀಕಾರ ಮಾಡ್ತಾ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾನು ಜಯ ಬಾರಿಸಬೇಕು ಅಂತ ಎಲ್ಲೋ ಒಂದು ಕಡೆ ಅವರು ಕೂಡ ಡಿಪ್ರೆಷನ್ಗೆ ಹೋಗಿದ್ರು. ಅವ್ರಿಗೂ ಕೂಡ ಅಳುಕು, ಇದರಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನುವಂಥ ಬೇಜಾರು ಕೂಡ ಬಂದಿತ್ತು. ಆದರೂ ಕೂಡ ಹೆಣ್ಮಕ್ಳು ಹಾಗೆ ಗಟ್ಟಿಗಿತ್ತಿರು ಜಾಸ್ತಿ, ಒಂದು ಸ್ವಲ್ಪ ಅವ್ರಿಗೇನಾದರೂ ಸಪೋರ್ಟ್ ಮಾಡಿಬಿಟ್ರೆ ಸಾಕು, ಮತ್ತೆ ಎದ್ದು ನಿಂತ್ಬಿಡ್ತಾರೆ, ಸಾಧನೆ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಬರಲಿಕ್ಕೆ ಕಾರಣವಾಗಿದ್ದು ಅದೇ ಒಂದು ಫ್ಯಾಮಿಲಿಯ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಫ್ಯಾಮಿಲಿಯಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಜೊತೆಗೆ ಕೋಚ್ಗಳ ಸಹಾಯ ಇರ್ಬೋದು, ಸ್ಕೂಲು, ಕಾಲೇಜು, ಸಮಾಜ ಎಲ್ಲರ ಒಂದು ಸಪೋರ್ಟಿಂದ ಒಂದು ಹೆಣ್ಣುಮಗಳು ಏನು
ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಸ್ ನಮ್ಮ ಸುದೀಕ್ಷಾ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.